ಅನುಷಾ ಮತ್ತೆ ಧರ್ಮ ಅನ್ನೋ ಪೇಜ್ಗಳನ್ನ ಓಪನ್ ಮಾಡ್ತಾರೆ. ಅನುಷಾ ಲವ್ ಧರ್ಮ, ಅನುಷಾ ಅನುವಿನ್ ಧರ್ಮ, ಹೀಗೆ ಎಡಿ ಈ ತರ ಎಲ್ಲ ಕಮೆಂಟ್ ಒಂದು ಪೇಜ್ಗಳನ್ನ ಕ್ರಿಯೇಟ್ ಮಾಡ್ತಾರೆ. ಅವ್ರ ಬಗ್ಗೆ ಏನ್ ಹೇಳ್ತಾರೆ? ನಂಗೆ ನಿಜವಾಗ್ಲೂ ಶಾಕಿಂಗ್ ಅದು. ಆಚೆ ಬಂದು ಇನ್ಫ್ಯಾಕ್ಟ್ ನಾವು ಒಳಗಡೆ ಬರೀ ನಾನು ಧರ್ಮ ಇಬ್ಬರೇ ಇರ್ತಾ ಇರ್ಲಿಲ್ಲ. ನಾನು, ವಿಕ್ರಮ್, ಭವ್ಯ, ಚೈತ್ರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ ಚೈತ್ರ. ಬಿಕಾಸ್ ಧರ್ಮ ಅವರು ಲೈಟ್ಸ್ ಆಫ್ ಮಾಡಿದ ತಕ್ಷಣ ಹೋಗಿ ಮಲಗ್ ಬಿಡ್ತಾ ಇದ್ರು. ಅಪರೂಪಕ್ಕೆ ಒಂದೊಂದಿನ ಅವ್ರ ಜೊತೆ ಮಾತಾಡ್ತಿದ್ದೆ ಬಿಟ್ರೆ ದಿನ ನಾವು ನಿದ್ದೆ ಬರೋವರೆಗೂ ನಾನು, ಚೈತ್ರ, ಭವ್ಯ, ವಿಕ್ರಮೇ ಮಾತಾಡ್ತಾ ಕೂತಿದ್ವಿ. ಮಾನಸ ಇದ್ದಾಗ ಮಾನಸ ಅವರು ಇರ್ತಾ ಇದ್ರು. ಆಮೇಲೆ ಮಾನು ಚೈತನ್ಯ ನರ್ಕದಲ್ಲಿ ಇದ್ದಾಗಿಂದಾನು ಇನ್ಫ್ಯಾಕ್ಟ್ ಬೆಳಗ್ಗೆ ಬಿಗ್ ಬಾಸ್ ಬೈದ ಕಳ್ಸಿದ್ದಾರೆ. ಯಾವ ತರ ಅಂದ್ರೆ ಮನೆ ಬ್ಲೈಂಡ್ಸ್ ಅನ್ನು ಕ್ಲೋಸ್ ಮಾಡಲಾಗುತ್ತದೆ, ಎಲ್ಲಾ ಸದಸ್ಯರು ಮನೆ ಒಳಗಡೆನೆ ಇರಬೇಕು ಅಂತ. ಅದೇ ಗಾರ್ಡನ್ ಏರಿಯಲ್ಲಿ ಕುತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಈ ತರ ಬೈದ್ ಕಳ್ಸಿದುಂಟು. ನಾವ್ ಬಂದ್ ಮಲ್ಕೊಂಡು ಎಷ್ಟೊತ್ತು ನೋಡಿದ್ರು ಬ್ಲೈಂಡ್ಸ್ ಕ್ಲೋಸ್ ಆಗ್ತಿಲ್ಲ ಅಂದ್ರೆ ನಾವು ಹೋಗಿ ಮಲಗ್ಲಿ ಅಂತ ಹೇಳ್ತಿದ್ದಾರೆ ಅಂತ ಅನ್ಕೋತಾ ಇದ್ವಿ. ಸೊ ಆ ತರ ಕ್ಲೋಸ್ ಬಾಂಡಿಂಗ್ ಇದ್ದಿದ್ದು ಚೈತ್ರ ಜೊತೆ. ಇನ್ಫ್ಯಾಕ್ಟ್ ಭವ್ಯ, ವಿಕ್ರಮ್ ಎಲ್ಲರ ಜೊತೆಗೂ ಇರ್ತಾ ಇದ್ದೆ. ಬಟ್ ಆಚೆ ಬಂದ್ಮೇಲೆ ಇಟ್ ವಾಸ್ ಶಾಕಿಂಗ್. ನಂದು ಧರ್ಮ ಅಂದು ಅಷ್ಟೊಂದು ಫ್ಯಾನ್ ಪೇಜಸ್ ಇದೆ, ತುಂಬಾ ಫ್ಯಾನ್ ಪೇಜಸ್ ಇದೆ. ಅಂಡ್ ಎಲ್ಲರೂ ತುಂಬಾ ಇಷ್ಟಪಟ್ಟಿದ್ದಾರೆ ನಮ್ಮಿಬ್ರು ಪೇರ್ನ. ಖುಷಿ ಆಯ್ತು. ನಾವ್ ಈ ತರ ಇದ್ದೀರಾ, ಅಯ್ಯೋ ಇನ್ನೂ ಚೆನ್ನಾಗಿರ್ಬೋದಾಗಿತ್ತಲ್ಲ ಒಳಗಡೆ ಅಂತ ಅನಿಸ್ತಾ ಇತ್ತು. ನಾವಿಬ್ರು ಒಳ್ಳೆ ಫ್ರೆಂಡ್ಸ್ ಆಕ್ಚುಲಿ. ಯಾಕಂದ್ರೆ 2-3 ಸಿನಿಮಾ ಒಟ್ಟಿಗೆ ಮಾಡಿರೋದ್ರಿಂದ ಆ ಒಂದು ಬಾಂಡಿಂಗ್ ಇತ್ತು ಒಳಗಡೆ. ಯಾಕಂದ್ರೆ ಮುಂಚೆನೆ ಪರಿಚಯ ಆಗೋದಕ್ಕೂ ಹೊಸ ಪರಿಚಯದವ್ರಿಗೂ ಅಫ್ಕೋರ್ಸ್ ಆ ಮನೆಯಲ್ಲಿ ಹಳೆ ಪರಿಚಯ ಮುಂಚೆ ನೋಡ್ಕೊಂಡು ಹೋಗಿರೋರ್ ಜೊತೆ ಸ್ವಲ್ಪ ಒಂದು ಕಂಫರ್ಟ್ ಝೋನ್ ಇರುತ್ತೆ. ಆ ತರ ಇದ್ವಿ ಅಷ್ಟೇ. ಪೇಜ್ಗಳು ಓಪನ್ ಆಗುತ್ತೆ, ಜೊತೆಲಿ ಒಳಗಡೆ ಹೊರಗಡೆ ಒಂದು ಮಾತು ಬರುತ್ತೆ. ಹೊರಗಡೆ ಅವ್ರಿಗೆ ಏನೋ ಲವ್ ಇತ್ತಂತೆ, ಅದು ಬ್ರೇಕಪ್ ಆಯ್ತಂತೆ. ಅಯ್ಯೋ ಇಲ್ಲ, ನಾನು ಒಂದು ಗೇಮ್ ಆಡ್ತಿರ್ತೆ ಆಕ್ಟಿವಿಟಿ ರೂಮ್ ಅಲ್ಲಿ ಕುತ್ಕೊಂಡು ಏನೋ ಒಂದು ಆಟ ಆಡ್ಬೇಕಾದ್ರೆ ನಾನು ಸುಮ್ನೆ ಧರ್ಮ ಐಶುಗೆ ರೇಗ್ಸಕ್ಕೆ. ಬಿಕಾಸ್ ಧರ್ಮ ಅವ್ರು ಹೇಳಿರ್ತಾರೆ ನಂಗೆ ಬ್ಲಶ್ ಆಗ್ತಾ ಇದೆ ಅಂದ್ರೆ ಐಶು ವಿಷಯಕ್ಕೆ ಎಲ್ರು ಅವ್ರು ಸ್ವರ್ಗದಲ್ಲಿ ಇದ್ದಾಗ ಟೀಸ್ ಮಾಡ್ತಿರ್ತಾರೆ. ಐಶ್ವರ್ಯ, ಧರ್ಮ ಅವ್ರಿಬ್ರು ತುಂಬಾ ಚೆನ್ನಾಗಿರ್ತಾರೆ. ಅವ್ರಿಬ್ರು ಮಧ್ಯೆ ಒಂದು ಬಾಂಡಿಂಗ್ ಇರುತ್ತೆ. ಧರ್ಮ ನನ್ಗೆ ಹೇಳಿದಾಗ ನಾನು ಸುಮ್ನೆ ಧರ್ಮನ್ ರೇಗ್ಸಕ್ಕೆ, ಐಶುಗ್ ರೇಗ್ಸಕ್ಕೆ ಸುಳ್ಳು ಹೇಳ್ತೀನಿ. ಸುಮ್ನೆ ನಮ್ ಬೇಕಪ್ ಆಗಿತ್ತು ನಮ್ದು ಹಾಗೆ ಹೇಗೆ ಅಂತ ಅಷ್ಟೇ. ಅದು ಸುಮ್ನೆ ರೇಗ್ಸೋಕೋಸ್ಕರ ಹೇಳಿದ್ದು. ಅದನ್ನ ಕೆಲವ್ರು ಸೀರಿಯಸ್ ಆಗಿ ತಗೊಂಡಿದ್ರು. ಅದನ್ನ ರೀಸನ್ ಆಗಿ ಕೊಡ್ತಾರೆ ಒಬ್ರು. ಏನೋ ಒಂದು ಗಲಾಟೆ ಆದಾಗ ಸುರೇಶ್ ಅಣ್ಣ ಅವರು ಸುಮ್ನೆ ಅದನ್ನ ಪಾಪ ಅವ್ರು ಅರ್ಥ ಮಾಡ್ಕೊಂಡಿಲ್ಲ ಸರಿಯಾಗಿ. ಅವ್ರು ಅರ್ಥ ಮಾಡ್ಕೊಂಡಿರ್ತಾರೆ. ಅವರು ಎಲ್ಲಾರು ಒಂದೊಂದ್ ಕಡೆ ಇದ್ರು ಆಕ್ಟಿವಿಟಿ ರೂಮ್ ನಲ್ಲಿ. ಅವತ್ತು ಗೇಮ್ ಆಡ್ಬೇಕಾದ್ರೆ ನಾನು ಸುಮ್ನೆ ಇವ್ರಿಬ್ರು ಅವತ್ತು ಛತ್ರಿ ಹಿಡ್ಕೊಂಡು ಡಾನ್ಸ್ ಮಾಡ್ತಿದ್ರು ಆಯ್ತಾ, ಅವ್ರನ್ನ ರೇಗ್ಸಕ್ಕೆ. ಅದಕ್ಕೂ ಮುಂಚೆ ಹಂಸ ಮೇಡಮು, ಜಗದೀಶ್ ಅವರು ಕೂಡ ಛತ್ರಿ ಹಿಡ್ಕೊಂಡು ಡಾನ್ಸ್ ಮಾಡ್ತಿದ್ರು. ಆಮೇಲೆ ಐಶು ಮತ್ತೆ ಧರ್ಮ ಅವ್ರು ಹೋಗ್ತಾರೆ, ನೋಡ್ತಾ ಕೂತಿದ್ದೆ ನಾನು. ಸುಮ್ನೆ ನಾನು ಎಂಜಾಯ್ ಮಾಡ್ತಿದ್ದೆ ಅವ್ರು ಡ್ಯಾನ್ಸ್ ಮಾಡೋದನ್ನ. ಆಮೇಲೆ ಆಕ್ಟಿವಿಟಿ ರೂಮ್ ನಲ್ಲಿ ಬಂದಾಗ ಸುಮ್ನೆ ಅವರಿಬ್ರಿಗೂ ಟೀಸ್ ಮಾಡಕ್ಕೆ ಜಸ್ಟ್ ಟೋಲ್ಡ್ ತಮಾಷೆಗೆ, ಸುಮ್ನೆ ಏನೋ ಒಂದು ರೇಕ್ಸಕ್ಕೆ ಅಂತ. ಅದೇನಾಗೋಯ್ತು, ಸುರೇಶ್ ಅಣ್ಣ ಸೀರಿಯಸ್ ಆಗಿ ತಗೊಂಡ್ರು. ವೀಕೆಂಡ್ ಎಪಿಸೋಡ್ ಅಲ್ಲಿ ಹಂಗೆ ಹೆಂಗೆ ಅಂದಾಗ ನಾನು ಏನ್ ಹಂಗ್ ಮಾತಾಡ್ತಿದ್ದೀರಾ ಅಂತ ಹೇಳಿದೆ ಅಷ್ಟೇ. ಫ್ರೆಂಡ್ಶಿಪ್ ಅಂತ ಬಂದಾಗ ಹುಡುಗರೇ ಗ್ರೇಟ್. ಹುಡುಗರು ಫ್ರೆಂಡ್ಶಿಪ್ ತುಂಬಾ ಚೆನ್ನಾಗಿರುತ್ತೆ. ಯಾಕೆ ಮೇಡಮ್? ಅದೇ ನನಗೆ ಕಾಲೇಜ್ ಡೇಸ್ ಅಲ್ಲಿ ಇದ್ದಾಗ ಕೆಲವೊಂದು ಎಕ್ಸ್ಪೀರಿಯನ್ಸ್ಗಳಾಗುತ್ತೆ. ಹುಡುಗಿರ್ನ ತುಂಬಾ ಟ್ರಸ್ಟ್ ಮಾಡಿರ್ತೀನಿ. ಅಂಡ್ ಹಿಂದೆ ನಾನು ಈಗ ನಿಮ್ಮನ್ನ ಟ್ರಸ್ಟ್ ಮಾಡ್ತಿದ್ದೀನಿ ಅಂದಾಗ ನಾನು ನಿಮ್ಮ ಹತ್ರ ಬಂದು ಏನೋ ಒಂದು ಸುಖ ಆಗಲಿ ದುಃಖ ಆಗಲಿ ವಿಚಾರಗಳನ್ನ ಶೇರ್ ಮಾಡ್ಕೊಂಡಿರ್ತೀನಿ. ಬೆಳಗ್ಗೆ ಎದ್ರೆ ಅದು ಇನ್ನೂ 4 ಜನದ ಕಿವಿಗೆ ಬಿದ್ದಿರುತ್ತೆ. ನಾನು ನಿಮ್ಮನ್ನ ಹೆಂಗೆ ಟ್ರಸ್ಟ್ ಮಾಡಿ, ನಾನು ಹೇಳೋ ರೀತಿನೇ ಒಂದಾಗಿರುತ್ತೆ, ಅವ್ರು ಹೋಗಿ ಹಿಂದೆಗಡೆ ಮಾತಾಡೋ ರೀತಿನೇ ಇನ್ನೊಂದಾಗಿರುತ್ತೆ. ಬಟ್ ಹುಡುಗರಾಗಿ ಮಾಡಲ್ಲ. ಅವ್ರದ್ದೇನೋ ಒಂಥರ ಒಂದು ಕೇರಿಂಗ್ ನೇಚರ್ ಇರುತ್ತೆ. ನಾವೇನೇ ಮಾತಾಡ್ರು ಒಂದು ಟ್ರಸ್ಟ್ ಮಾಡ್ಬೋದು ಹುಡುಗರ ಹತ್ರ. ನನ್ಗೆ ಅದಕ್ಕೋಸ್ಕರ ಹೇಳಿದೆ, 100 ಜನ ಹುಡುಗರನ್ನ ಮಾತಾಡ್ಸ್ಬೋದು, ಬಟ್ ಒಂದು ಹುಡುಗಿ ಹತ್ರ ನಾವು ಸೀಕ್ರೆಟ್ಸ್ ನ ಶೇರ್ ಮಾಡಕ್ ಆಗಲ್ಲ ಅಂತ ನಾನು ಕಳೆದ ಇಂಟರ್ವ್ಯೂಲ್ ಹೇಳಿದ್ದೆ ಅನ್ಸುತ್ತೆ. ಬಟ್ ಒಂದು 3-4 ಜನ ಬೆಸ್ಟ್ ಫ್ರೆಂಡ್ಸ್ ಇದ್ದಾರೆ ನನಗೆ. ಅಂದ್ರೆ ತುಂಬಾ ಆತ್ಮೀಯರು. ಅಂದ್ರೆ 4-5 ಅವರ್ ಫೋನಲ್ಲಿ ಮಾತಾಡ್ತೀವಿ. ಅಷ್ಟು ಒಳ್ಳೆ ಬಾಂಡಿಂಗ್ ಇರುವಂತ ಫ್ರೆಂಡ್ಸ್ ಇದ್ದಾರೆ. ಎಕ್ಸಾಂಪಲ್ ಪ್ರಿಯಾಂಕಾ ತಿಮೇಶ್, ಅವಳ ತುಂಬಾ ಒಳ್ಳೆ ಬೆಸ್ಟ್ ಫ್ರೆಂಡ್ಸ್. ಆಲ್ಮೋಸ್ಟ್ 4-5 ವರ್ಷದಿಂದ ಶಿ ಈಸ್ ಮೈ ಬೆಸ್ಟ್ ಫ್ರೆಂಡ್. ಸೊ ಯಾವತ್ತೂ ಆ ಥರದ್ದೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ನಮ್ಮಿಬ್ರು ಮಧ್ಯೆ ಬಂದಿಲ್ಲ. ಆ ಥರ ಟ್ರಸ್ಟ್ ಮಾಡೋ ಅಂಥವ್ರು ಒಂದು 3-4 ಜನ ತುಂಬಾ ಇದ್ದಾರೆ. ಜಾಸ್ತಿ ನಾನೇ ಬೆರೆಯಲ್ಲ ಯಾರ ಜೊತೆ. ಈ ಮಾತನ್ನ ಈಗ ಬಿಗ್ ಬಾಸ್ ಮನೆ ಒಳಗೆ ಕಳ್ಕೊಂಡು ಹೋದ್ರೆ ಹೆಣ್ಮಕ್ಳ ಜೊತೆ ಸೀಕ್ರೆಟ್ ಜಾಸ್ತಿ ಮಾತಾಡ್ಕೊಂಡ್ರ, ಗಂಡ್ಮಕ್ಳ ಜೊತೆ ಜಾಸ್ತಿ ಮಾತಾಡ್ಕೊಂಡ್ರ? ಇನ್ಫ್ಯಾಕ್ಟ್ ನಾನು ಎಲ್ಲರೊಟ್ಟಿಗೂ ಚೆನ್ನಾಗಿರ್ತಿದ್ದೆ. ಸೀಕ್ರೆಟ್ಸ್, ಪರ್ಸನಲ್ ಲೈಫ್ ಅಂತ ಏನು ಮಾತಾಡ್ತಿರ್ಲಿಲ್ಲ. ಕೆಲವೊಮ್ಮೆ ನಾನು ತುಂಬಾ ಬೇಜಾರಾದಾಗ ಅಥವಾ ನಾನು ಏನಾದ್ರು ಹೇಳ್ಕೋಬೇಕು, ಅಲ್ಲಿ ಆಗ್ತಿರೋದೇ ನಂಗೆ ಏನೋ ಒಂದು ಬೇಜಾರಾಗ್ತಿದೆ ಅಥವಾ ಖುಷಿ ಆಗ್ತಿದೆ, ಪೇರೆಂಟ್ಸ್ನ ಮಿಸ್ ಮಾಡ್ಕೋತಿದ್ದೀನಿ, ಈ ತರ ವಿಷಯಗಳನ್ನ ನಾನು ಬಹುಶಃ ಮಾತಾಡ್ತಾ ಇದ್ದು ಚೈತ್ರ, ಭವ್ಯ, ಧರ್ಮ, ವಿಕ್ರಮ್, ಸಮ್ಟೈಮ್ಸ್ ಮೋಕ್ಷಿತ, ಈಕ್ವಲ್ ಇದೆ ಎಲ್ಲಾರು. ಅಂದ್ರೆ ಯಾರ ಪಕ್ಕದಲ್ಲಿ ಇರ್ತಾರೆ ಅವ್ರ ಹತ್ರ ಹೇಳ್ಕೊತಿದ್ದೆ. ಅವ್ರನ್ನೆಲ್ಲಾರನ್ನೂ ಟ್ರಸ್ಟ್ ಮಾಡ್ತಿದ್ದೆ. ತೀರಾ ಆ ಥರ ವಿಷಯಗಳು ನಾನೇನೋ ಮಾತಾಡ್ತಿಲ್ಲ. ಆ ಥರದ್ದೇನೋ ಆಗ್ತಾನೂ ಇರಲಿಲ್ಲ. ಆ ಮನೇಲಿ ಏನ್ ನಡೆಯುತ್ತೆ ಅಷ್ಟೇ ತಾನೇ ಇರುತ್ತೆ ಫೀಲಿಂಗ್ಸ್. ಜಾಸ್ತಿ ಅಂತಂದ್ರೆ ಪೇರೆಂಟ್ಸ್ನ ಮಿಸ್ ಮಾಡ್ಕೋತಿದ್ದೆ. ಅದು ಮೋಕ್ಷಿ ಹತ್ರನೂ ಮಾತಾಡಿದ್ದೀನಿ. ಧರ್ಮ, ಚೈತ್ರ, ವಿಕ್ರಮ್, ಭವ್ಯ. ಇದು ಸ್ನೇಹದ ಬಾಂಧವ್ಯ ಆದ್ರೆ ಮೇಡಮ್, ಬಿಗ್ ಬಾಸ್ ಮನೆ ಒಳಗೆ ಹೋದಾಗ ಒಂದು ಅನುಭವ ಏನಾಯ್ತು ಅಂತಂದ್ರೆ ನಿಮ್ಗೆ ಆಗಿರೋದು, ಈ ವ್ಯಕ್ತಿನ ನಾನು ನೋಡ್ಲೇಬಾರ್ದಾಗಿತ್ತಪ್ಪ ಅಂತ ಯಾರು ಅನ್ಸಿದ್ರು ಬಿಗ್ ಬಾಸ್ ಮನೆ ಒಳಗಿರೋರಲ್ಲಿ? ಇಲ್ಲ, ಎಲ್ಲರೂ ತುಂಬಾ ಒಳ್ಳೆಯವರೇ ಆಗಿರೋರು. ಈ ವ್ಯಕ್ತಿ ಇಷ್ಟೊಂದು ವಿಚಿತ್ರನ ಅಂತ ಯಾರು ಅನ್ಸಿದಾರೆ?
ವಿಚಿತ್ರ ಅನ್ಸಿಲ್ಲ. ಬಟ್ ಮಂಜಣ್ಣ ಮೊದಲನೇ ದಿನನೇ ನನ್ನನ್ನು ನಾಮಿನೇಷನ್ ಮಾಡಿದಾಗ ಅವ್ರೊಂದು ರೀಸನ್ ಕೊಡ್ತಾರೆ, ಈ ಹುಡುಗಿ ಮನೇಲಿ ಇರಬಾರ್ದು, ಎಲಿಮಿನೇಟ್ ಆಗಬೇಕು. ಓಕೆ. ನಾಮಿನೇಟ್ ಮಾಡ್ತೀನಿ ಅಂತಲೂ ಹೇಳಲಿಲ್ಲ, ಈ ಹುಡುಗಿ ಮನೇಲಿ ಇರಬಾರ್ದು, ಎಲಿಮಿನೇಟ್ ಆಗಬೇಕು, ಈ ಥರನೇ ರೀಸನ್ ಕೊಡ್ತಾರೆ. ನಾನು ಏನಕ್ಕೆ ಆ ಥರ ಅಂತ ಕೇಳಿದಾಗ, ನೀವು ಆರಾಮಾಗಿ ಸೇಫ್ ಆಗಿರ್ಬೋದು ಈ ಮನೇಲಿ ಅಂತ ಅನ್ಕೊಂಡು ಬಂದಿದ್ದೀರಾ, ಆರಾಮಾಗಿ ನೀವೇನು ಮಾಡಿಲ್ಲ ಅನ್ನೋ ಆರಾಮಾಗಿರ್ಬೋದು ಅನ್ಕೊಂಡು ಬಂದಿದ್ದೀರಾ ಅಂತ ಹೇಳ್ತಾರೆ. ಅದೊಂಚೂರು ಬೇಜಾರಾಗುತ್ತೆ. ಅವ್ರು ಯಾರು ಅನ್ನೋದು ಅಂದರೆ ಅವ್ರ ಪರ್ಸ್ನಲ್ ಲೈಫ್ ನಂಗೆ ಏನೂ ಗೊತ್ತಿಲ್ಲ, ಸಿನಿಮಾಗಳಲ್ಲಿ ನೋಡಿರ್ತೀನಿ. ಅವ್ರು ಅದು ನಂಗೆ ಪರಿಚಯ ಇಲ್ಲ, ಮುಖ ಪರಿಚಯ ಇರಲಿಲ್ಲ ಯಾವತ್ತು. ಬಿಗ್ ಬಾಸ್ ಮನೇಲೆ ಅವ್ರು ನೋಡಿದ್ದು. ಅವ್ರು ಕೊಟ್ಟಿದ್ದ ಸ್ಟೇಟ್ಮೆಂಟ್ ಯಾಕೋ ಒಂಚೂರು ಬೇಜಾರಾಗುತ್ತೆ ನನಗೆ. ಯಾಕೆ ಈ ಥರ ಹೇಳ್ಬಿಟ್ಟು, ನಾನು ಒಬ್ಳು ಕಂಟೆಸ್ಟೆಂಟ್ ಆಗೇ ಬಂದಿದ್ದೀನಲ್ವಾ, ಯಾಕೆ ಹೀಗೆ ಹೇಳಿದ್ರು ಅಂತ. ಬಟ್ ಆಮೇಲೆ ಅವರೇ ನನ್ನನ್ನು ಟಾಸ್ಕಿಗೆ, ಅಂದರೆ ಒಂದು ಕ್ಯಾಪ್ಟನ್ಸಿ ಟಾಸ್ಕಿಗೆ ಅವರೇ ಚೂಸ್ ಮಾಡ್ತಾರೆ. ಇಲ್ಲ ಅನುಷಾ ಸ್ಟ್ರಾಂಗ್ ಇದ್ದಾಳೆ, ಅವಳ ಜೊತೆ ನಾನು ಆಡ್ತೀನಿ ಅಂತ ಅಂದ್ಬಿಟ್ಟು ಅವರೇ ನನ್ನ ಚೂಸ್ ಮಾಡ್ಕೋತಾರೆ. ನಾವಿಬ್ಬರು ಒಟ್ಟಿಗೆ ಆಟ ಆಡ್ತೀವಿ. ಅವಾಗ ಇದ್ದಿದ್ದ ಭಿನ್ನಾಭಿಪ್ರಾಯಗಳು ನಮ್ಮಿಬ್ಬರು ಮಧ್ಯೆ ಹೋಗುತ್ತೆ. ಆಮೇಲೆ ನಾನು ತುಂಬ ರೆಸ್ಪೆಕ್ಟ್ ಮಾಡೋಕ್ಕೆ ಶುರು ಮಾಡ್ತೀನಿ. ಇನಿಷಿಯಲಿ ಹೋಗಿದ್ದು 2ನೇ ದಿನಕ್ಕೆ ಆಗ ಅನ್ಸಿದ್ಯಾ ಇವ್ರು ಈ ಥರ ಅಂತ ಇದ್ದಾರೆ ಅಂತ ಅನಿಸ್ತು. ನಾನು ಹೇಳಿ ಬರ್ತೀನಿ, ಅದು ನಿಮ್ಮ ಅಭಿಪ್ರಾಯನಾ, ನಿಮ್ಗೆ ಹಾಗೆ ಅನಿಸ್ತಾ ಇದೆಯಾ, ಹೌದು ಅಂತ. ಓಕೆ, ಐ ರೆಸ್ಪೆಕ್ಟ್ ಯುವರ್ ಡಿಸಿಷನ್ ಅಂತ ಅಂದ್ಬಿಟ್ಟು, ಐ ರೆಸ್ಪೆಕ್ಟ್ ಯುವರ್ ಒಪಿನಿಯನ್ ಅಂತ ಅಂದ್ಬಿಟ್ಟೆ ಬಂದಿರ್ತೀನಿ ನಾನು ತಲೆನೂ ಕೆಡ್ಸ್ಕೊಂಡಿರಲ್ಲ. ಅದು ನಿಮ್ಮ ಅಭಿಪ್ರಾಯ ಆದರೆ ನಾನೇನು ಮಾಡೋಕ್ಕಾಗುತ್ತೆ, ನಾನು ಇಲ್ಲಿ ಆಟ ಆಡೋಕ್ಕೆ ಬಂದಿರೋದು, ನೀವು ಆಟ ಆಡೋಕ್ಕೆ ಬಂದಿರೋದು. ಇಲ್ಲಿ ಯಾರಿಗೂ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಯಾರೂ ಮೇಲಿಲ್ಲ, ಯಾರೂ ಕೆಳಗಿಲ್ಲ. ಆಚೆ ಎಷ್ಟೇ ಹೆಸರು ಮಾಡೋಗಿರಲಿ, ಆಚೆ ಕೋಟಿಗೆ ಬಾಳ್ತಾ ಇರಲಿ, ಆ ಮನೇಲಿ ಎಲ್ಲರೂ ಒಂದೇ, ಈಕ್ವಲ್, ಎಲ್ಲರೂ ಒಂದೇ. ಸೊ ಆಚೆ ಎಷ್ಟೇ ಫೇಮು, ಮನಿ ಅಥವಾ ಪುವರ್, ವಾಟ್ ಎವರ್, ಅದು ಮ್ಯಾಟರೇ ಆಗಲ್ಲ. ಸೊ ಹಂಗಿದ್ದಾಗ ನೀವು ಕಂಟೆಸ್ಟೆಂಟೇ, ನಾನು ಕಂಟೆಸ್ಟೆಂಟ್ ಅಂತ ಅನ್ಸಿದ್ ನಿಜ. ಅದಾದ್ಮೇಲೆ ಅವರೊಟ್ಟಿಗೆ ಮಾತಾಡಿದ್ಮೇಲೆ ಇಲ್ಲ, ಒಂದು ಅಣ್ಣ ಅನ್ನೋ ಒಂದು ಮನೋಭಾವನೆ ಬಂತು. ಅವರು ಒಂದು ಒಳ್ಳೆ ವ್ಯಕ್ತಿ, ಒಳ್ಳೆ ಮನಸ್ಸಿರೋ ವ್ಯಕ್ತಿ. ಬಹುಶಃ ಮೊದಲನೇ ದಿನ ಅವ್ರು ಅರ್ಥ ಮಾಡ್ಕೊಂಡಿಲ್ಲ ನನ್ನನ್ನು, ಆಮೇಲೆ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅನಿಸ್ತು.